ಹಾಂ ಹಾಂ ಹೆಣ್ಣು ಮಕ್ಕಳಿಗೆ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ ರೀ. ಜೊತೆಗೆ ಬಾರ್ಗೇನ್ ಮಾಡ್ತಾ ಶಾಪಿಂಗ್ ಮಾಡೋದಂದರೆ ಇನ್ನೂ ಇಷ್ಟ ರೀ. ನಮ್ಮ ದುಡ್ಡಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ, ಬೇರೆಯವ್ರಿಗೆ ಕಷ್ಟ ಅಂತಾರೀ. ನಾವು ಶಾಪಿಂಗ್ ಮಾಡೋದು, ಹೆಣ್ಮಕ್ಳು ಶಾಪಿಂಗ್ ಮಾಡೋದನ್ನು ಯಾರಿಗೂ ತಡೆಯೋಕ್ಕಾಗಲ್ಲ ರೀ. ಶಾಪಿಂಗ್ ಮಾಡ್ತಾ ಮಾಡ್ತಾ ನಮ್ಮನ್ನೇ ನಾವು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ರೀ. ಶಾಪಿಂಗ್ ಮಾಡೋದು, ಬಾರ್ಗೇನ್ ಮಾಡೋದು ಹೆಣ್ಮಕ್ಳಿಗೊಂದು ದೇವ್ರು ಕೊಟ್ಟ ವರ ಇದ್ದಂಗ್ರೀ. ಶಾಪಿಂಗ್ 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 ಬಾರ್ಗೇನ್ 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 ಶಾಪಿಂಗ್ 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 ಬಾರ್ಗೇನ್ ಬಾರ್ಗೇನ್ ಬಾರ್ಗೇನ್. ಒಂದು ಸಂಡೆ ಹೀಗೆ ನನಗೆ ಬೇಜಾರಾಗಿತ್ತು, ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಒಂದು ಸಂಡೆ ಹೀಗೆ ನನಗೆ ಬೇಜಾರಾಗಿತ್ತು, ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಫ್ರೆಂಡಿಗೊಂದು ಫೋನು ಹೊಡೆದೆ ಗ್ರೀನು ಸಿಗ್ನಲ್ಲು ಸಿಕ್ತು. ಫ್ರೆಂಡಿಗೊಂದು ಫೋನು ಹೊಡೆದೆ ಗ್ರೀನು ಸಿಗ್ನಲ್ಲು ಸಿಕ್ತು. ಸರ್ಕಾರದವ್ರು ಬಿಟ್ಟು ಭಾಗ್ಯ ಗೌರ್ಮೆಂಟು ಬಸ್ಸು ಹತ್ತು. ಸರ್ಕಾರದವರ ಬಿಟ್ಟು ಭಾಗ್ಯ ಗೌರ್ಮೆಂಟು ಬಸ್ಸು ಹತ್ತು. ಜಯನಗರ ಕಾಂಪ್ಲೆಕ್ಸ್ನಲ್ಲಿ ಹೊಡಿ ಒಂದೆರಡು ಸುತ್ತು. ಜಯನಗರ ಕಾಂಪ್ಲೆಕ್ಸ್ನಲ್ಲಿ ಹೊಡಿ ಒಂದೆರಡು ಸುತ್ತು. ಒಂದು ಸಂಡೆ ಹೀಗೆ ನನಗೆ ಬೇಜಾರಾಗಿತ್ತು, ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಅಮೇರಿಕಾಗೆ ಹೊರಡಲು ಫ್ರೆಂಡು ಶಾಪಿಂಗು ಮಾಡಬೇಕಿತ್ತು. ಅಮೇರಿಕಾಗೆ ಹೊರಡಲು ಫ್ರೆಂಡು ಶಾಪಿಂಗು ಮಾಡಬೇಕಿತ್ತು. 2 ದಿನದ ಬಟ್ಟೆ ಹಿಡುವ ಬ್ಯಾಗು ನನಗೊಂದು ಬೇಕಿತ್ತು. 2 ದಿನದ ಬಟ್ಟೆ ಹಿಡುವ ಬ್ಯಾಗು ನನಗೊಂದು ಬೇಕಿತ್ತು. ಬೇಕೋ ಬೇಡವೋ ತಗೋತೀವಿ ಚೌಕಾಸಿ ಮಾಡಿ ವಸ್ತು. ಬೇಕೋ ಬೇಡವೋ ತಗೋತೀವಿ ಚೌಕಾಸಿ ಮಾಡಿ ವಸ್ತು. ಒಂದು ಸಂಡೆ ಹೀಗೆ ನನಗೆ ಬೇಜಾರಾಗಿತ್ತು, ಮನೆಯಲ್ಲೇ ಕುಳಿತು ಕುಳಿತು ಬೋರ್ ಹೊಡೆಯುತ್ತಿತ್ತು. ಮನೆಯಲ್ಲೇ ಕುಳಿತು ಕುಳಿತು ಬೋರ್ ಹೊಡೆಯುತ್ತಿತ್ತು. ಜಯನಗರ ಕಾಂಪ್ಲೆಕ್ಸ್ನಲ್ಲಿ ಯಾವ ಬ್ಯಾಗ್ ಕೇಳಿದ್ರು 350. ಜಯನಗರ ಕಾಂಪ್ಲೆಕ್ಸ್ನಲ್ಲಿ ಯಾವ ಬ್ಯಾಗ್ ಕೇಳಿದ್ರು ಹೇಳ್ತಾರೆ ಬೆಲೆ 350. ಯಾವ ಡ್ರೆಸ್ ಟಾಪ್ ಕೇಳಿದ್ರು 350. ಬಾರ್ಗೇನ್ ಮಾಡಿದ್ರೆ ಬಿಟ್ಟು ಕೊಡುವನದರಲ್ಲಿ 50. ಮತ್ತೆ ಮತ್ತೆ ಕೇಳಿದ್ರೆ ಕಿತ್ತು ಹಾಕ್ತಾನೆ ಅದರಲ್ಲಿ 10. ಡಿಸ್ಕೌಂಟ್ ಕೊಟ್ಟು ಕೊಟ್ಟು ಅಂಗಡಿಯವರಿಗೆ ಬೇಜಾರಾಗಿತ್ತು. ಅವ್ರಿಗೆ ಏನಾದ್ರೇನು ನಮಗೆ ಬಾರ್ಗೇನ್ ಮಾಡೋದಷ್ಟೇ ಗೊತ್ತು. ಅವ್ರಿಗೆ ಏನಾದ್ರೇನು ನಮಗೆ ಬಾರ್ಗೇನ್ ಮಾಡೋದಷ್ಟೇ ಗೊತ್ತು. ಶಾಪಿಂಗ್ ಮಾಡಿ ಮಾಡಿ ನಮಗೂ ಸುಸ್ತಾಗಿತ್ತು. ಶಾಪಿಂಗ್ ಮಾಡಿ ಮಾಡಿ ದುಡ್ಡಿಗೂ ಬಂದಿತ್ತು ಕೂತು. ಒಂದು ಸಂಡೆ ಹೀಗೆ ನನಗೆ ಬೇಜಾರಾಗಿತ್ತು, ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಸುತ್ತಿ ಸುತ್ತಿ ಆಗಲೇ ನಮಗೆ ಕಾಲು ನೋವು ಬಂದಿತ್ತು. ಫ್ರೆಂಡು ಗೌರಿ ಮನೆಗೆ ಹೋಗಿ ನಾವು ಬಹಳ ದಿನ ಆಗಿತ್ತು. ಅಲ್ಲಿ ಇಲ್ಲಿ ಅಲೆದಾಡಿ ಕುಡಿಯೋಕ್ಕೂ ಏನಾದರೂ ಬೇಕಿತ್ತು. ಗೌರಿ ಕೊಟ್ಟ ಒಗ್ಗರಣೆ ಮಜ್ಜಿಗೆ, ಆಹಾ, ಗೌರಿ ಕೊಟ್ಟ ಒಗ್ಗರಣೆ ಮಜ್ಜಿಗೆ ಬಹಳ ರುಚಿಯಾಗಿ ಇತ್ತು. ಗೌರಿ ಕೊಟ್ಟ ಒಗ್ಗರಣೆ ಮಜ್ಜಿಗೆ ಬಹಳ ರುಚಿಯಾಗಿ ಇತ್ತು. ಮಧ್ಯಾಹ್ನ 3 ಹೊಡೆದ್ರೆ ಹೊಟ್ಟೆ ತಂಪಾಗಿ ಇತ್ತು. ಒಂದು ಸಂಡೆ ಹೀಗೆ ನನಗೆ ಬೇಜಾರಾಗಿತ್ತು, ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. 4 ಗಂಟೆಗೆ ಹೀಗೆ ನೋಡ್ತಾ ಹೋದ್ವಿ, ರೆಸ್ಟೋರೆಂಟೊಂದು ಸಿಕ್ತು. ಸ್ಟಾರ್ಟರ್ಸು ಜೊತೆಗೆ ಪನ್ನೀರು ಸಬ್ಜಿ ಪರೋಟ ಬಂತು.
ತಿಂದಿದ್ದೆಲ್ಲ ಅರಗಲ್ಲು ಸ್ವೀಟು ಸಾಲ್ಟು ಸೋಡಾ ಬಂತು. ತಿಂದಿದ್ದೆಲ್ಲ ಅರಗಲ್ಲು ಸ್ವೀಟು ಸಾಲ್ಟು ಸೋಡಾ ಬಂತು. ಒಂದೊಂದೇ ತಿಂತ ತಿಂತ ಹೊಟ್ಟೆ ತುಂಬಿ ಹೋಯ್ತು. ಒಂದೊಂದೇ ತಿಂತ ತಿಂತ ಹೊಟ್ಟೆ ತುಂಬಿ ಹೋಯ್ತು. ಬಿಲ್ಲು ತಂದ್ರು ಕೊಟ್ಟರು ನೋಡ್ರಿ. ಬಿಲ್ಲು ತಂದು ಕೊಟ್ಟರು ನೋಡಿದ್ರೆ ಕರೆಂಟ್ ಹೊಡೆದಂಗಾಯಿತು. ಬಿಲ್ಲು ತಂದು ಕೊಟ್ಟು ನೋಡಿದ್ರೆ ಕರೆಂಟ್ ಹೊಡೆದಂಗಾಯಿತು. ಫ್ರೆಂಡ್ಸ್ ಎಲ್ಲ ಸೇರಿ ಶೇರ್ ಮಾಡಿದ್ರಿಂದ ಹೋದ ಜೀವ ಬಂದಂಗಾಯಿತು. ಒಂದು ಸಂಡೆ ಹೀಗೆ ನನಗೆ ಬೇಜಾರಾಗಿತ್ತು. ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ಶಾಪಿಂಗು ಮಾಡಿದ ಬ್ಯಾಗು ಬಹಳ ಭಾರವಾಗಿತ್ತು. ಎಲ್ಲ ಕಡೆ ಸುತ್ತಿ ಸುಸ್ತಿ ಬಹಳ ಸುಸ್ತುವಾಗಿತ್ತು. ರಸ್ತೆಯಲ್ಲಿ ಮುಂದೆ ಬಂದರೆ ಆಟೋ ಒಂದು ಸಿಕ್ತು. ರಸ್ತೆಯಲ್ಲಿ ಮುಂದೆ ಬಂದರೆ ಆಟೋ ಒಂದು ಸಿಕ್ತು. ಅಂತೂ ಇಂತೂ ಎಲ್ಲ ಮುಗಿಸಿ ಮನೆ ಸೇರಿದ್ದಾಯಿತು. ಅಂತೂ ಇಂತೂ ಎಲ್ಲ ಮುಗಿಸಿ ಮನೆ ಸೇರಿದ್ದಾಯಿತು. ಒಂದು ಸಂಡೆ ಹೀಗೆ ನನಗೆ ಬೇಜಾರಾಗಿತ್ತು. ಮನೆಯಲ್ಲೇ ಕುಳಿತು ಕುಳಿತು ಬೋರಾಗುತ್ತಿತ್ತು. ನನ್ನ ಶಾಪಿಂಗ್ ಕತೆ ಹೀಗೂ ಇತ್ತು.